ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಏನಂದರೆ ನಾನು ಇವತ್ತು ನನ್ನ ಮಮ್ಮಿ ಮನೇಲಿದ್ದೀನಿ. ಸೊ ಮದುವೆ ಆದಮೇಲೆ ಒಂದು ನಮ್ಮದು ರೀತಿ ಇರ್ತದೆ, ವಾಪಸ್ ಬಂದು ಇಲ್ಲಿ ಸ್ಟೇ ಮಾಡಬೇಕು ಹಸ್ಬೆಂಡ್ ಜೊತೆ ಅಂತ. ಅದಾದಮೇಲೆ ನಾನು ಇಲ್ಲಿ ಬಂದು ಸ್ಟೇ ಮಾಡಲಿಲ್ಲ ಆ್ಯಕ್ಚುಲಿ ನೋಡಬೇಕಾದ್ರೆ. ಸೊ ಅದಕ್ಕೋಸ್ಕರ ತುಂಬ ಟೈಮ್ ಆಯ್ತಲ್ವಾ ಅಂತ ಹೇಳಿಕೊಂಡು ಇಲ್ಲಿ ಸ್ಟೇ ಮಾಡಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನಿನ್ನೆ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತಿದ್ದೆ, ಬಟ್ 2 ಫಂಕ್ಷನ್ ಇತ್ತು. ಮಧ್ಯಾಹ್ನ ಒಂದು ಫಂಕ್ಷನ್, ನೈಟ್ ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಫಂಕ್ಷನಿಗೆ ಹೋದಲ್ಲಿ ನನಗೆ ಇನ್ನೂ ಕೂಡ ಕಂಫರ್ಟೇಬಲ್ ಆಗಲಿಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ. ಸೊ ಈಗ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಇಲ್ಲಿ ಬಂದ ಮೇಲೆ, ಅಂದರೆ ಯೂಶ್ವಲಿ ಏನು ಕೆಲಸನೇ ಮಾಡಲ್ಲ, ಆದರೆ ನೋಡ್ತೀನಿ ಏನು ಮಾಡ್ತೀನಿ ಅಂತ. ಈಗ 7 ಗಂಟೆ ಆಯಿತು. ನನ್ನ ಮಮ್ಮಿ ಪಾಪ ಇಬ್ಬರು ಮೊಟ್ಟೆ ತಡ್ಕ ಮನೆಗೆ ಹೋಗಿದ್ದಾರೆ. ಅಂದರೆ ಅಲ್ಲಿ ಸ್ವಲ್ಪ ಗಿಡ ಎಲ್ಲ ನೋಡಿದಿರಲ್ಲ, ಅಲ್ಲಿ ವಾಟ್ರಿಂಗ್ ಮಾಡಲಿಕ್ಕೆ ಅಂತ. ಸೊ ನಾನೀಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ. ಇದು ನಮ್ಮ ಮನೆಯ ಬರ್ಡ್ಸ್ ಇಬ್ಬರು. ಇವರು ತುಂಬ ವರ್ಷದಿಂದ ಇದ್ದಾರೆ ಇವರಿಬ್ಬರು. ಆಲ್ಮೋಸ್ಟ್ 10 ಇಯರ್ಸ್ ಅನಿಸುತ್ತೆ, 10 ಇಯರ್ಸಿಂದ ಇದ್ದಾರೆ ಅನಿಸುತ್ತೆ. ನಾವು ರಾಜಾರಾಣಿ ಅಂತ ಕರೆಯಲ್ಲ, ಅರ್ಥನೂ ಆಗಲ್ಲ ಅವರಿಗೆ. ಹಾಗೆ ಸುಮ್ಮನೆ ಬೊಬ್ಬೆ ಆಗ್ತಾ ಇರ್ತಾರೆ. ಸೊ ನಾನಿವತ್ತು ಬ್ರೌನ್ ಬ್ರೆಡ್ಡಲ್ಲಿ ಸ್ಯಾಂಡ್ವಿಚ್ ಮಾಡೋಣ ಅಂತಿದ್ದೀನಿ. ತುಂಬ ಬೇಗ ಆಗುತ್ತೆ, ಹಾಗೂ ನನ್ನ ಮಮ್ಮಿ ಯೂಶ್ವಲಿ ಅದು ಮಾಡೋದಿಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಬುರ್ಜಿ ಮಾಡಿ ಆಗಿದೆ ಆಲ್ರೆಡಿ. ಸ್ವಲ್ಪ ಉಪ್ಪು ಮಾತ್ರ ಮತ್ತು ಹಳದಿ ಹಾಕಿ ಬುರ್ಜಿ ರೆಡಿ ಆಗಿದೆ. ಈಗ ನಾನು ಸ್ಟಫಿಂಗಿಗೆ ಆನಿಯನ್ 1 ಕಟ್ ಮಾಡಿದ್ದೀನಿ, ಹಾಗೂ ಕುಕುಂಬರ್ 1 ಕಟ್ ಮಾಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಉಪ್ಪು ಹಾಕಿ ಸ್ವಲ್ಪ ಮಯೋನೀಸ್ ಹಾಕುವಂತಿದ್ದೀನಿ, ಬಟ್ ನನ್ನ ಮಮ್ಮಿಗೆ ಮಯೋನೀಸ್ ತಿನ್ನುವಾಗಿಲ್ಲ. ಸೊ ಇದು ನನಗೆ ಮತ್ತು ನನ್ನ ಪಪ್ಪನಿಗೆ ಮಾತ್ರ, ಮಮ್ಮಿಗೆ ವಿದೌಟ್ ಮಯೋನೀಸ್ ಮಾಡ್ತಾಯಿದ್ದೀನಿ. ಸೊ ಉಪ್ಪೊಂದು ಹಾಕಿ ಹಾಗೂ ಪೆಪ್ಪರ್ ಪೌಡರ್ ಕೂಡ ಹಾಕಿ ಬಿಡಿ, ಆಯಿತಾ? ಇಲ್ಲಿ ಮಮ್ಮಿದು BP ಚೆಕ್ ಮಾಡಿ ಆಯಿತು. ನಾವು ರೆಗ್ಯುಲರ್ ಆಗಿ ಅವ್ರದ್ದು BP ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಹಾಗೆ ಚೆಕ್ ಮಾಡಿ ಎಲ್ಲ ಆದಮೇಲೆ ಮೊಟ್ಟೆ ತಟ್ಕ ಮನೆಯಿಂದ ಸ್ವಲ್ಪ ಫ್ಲವರ್ಸ್ ಎಲ್ಲ ಅವ್ರು ತಂದಿರ್ತಾ ಇರ್ತಾರೆ ಯೂಶ್ವಲಿ. ಸೊ ಅದನ್ನು ಇಟ್ಟು ಅದಾದಮೇಲೆ ನಾನು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತದಲ್ವಾ, ಅದಕ್ಕೋಸ್ಕರ ನನ್ನ ಪಪ್ಪ ಹೇಳಿದರು ಡಿಸ್ಟಿಲ್ ವಾಟರ್ ಹಾಕು ಇನ್ವರ್ಟ್ರಿಗೆ ಅಂತ. ಸೊ ಹಾಗೆ ಡಿಸ್ಟಿಲ್ ವಾಟರ್ ಎಲ್ಲ ಹಾಕಿ ಒಂದು ತೋತಾಪುರಿ ಕೂಡ ತೊಗೊಂಡು ಬಂದಿದ್ದೆ ಮನೆಯಿಂದ. ಅದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದು ಖಾಲಿ ಮಾಡಿ ಕೂಡ ಆಯ್ತು 1 ಅವರಲ್ಲೇ. ವಾಪಸ್ ನನಗೆ ಹೊರಗಡೆ ಹೋಗಲಿಕ್ಕಿತ್ತು. ಅಂದರೆ ನನ್ನ ಮಮ್ಮಿ ಅಂದರೆ ಮೊಟ್ಟೆ ತರ್ಕದಿಂದ ತುಂಬ ತೊಂಡೆಕಾಯಿ ತಂದಿದ್ರಲ್ವ, ಅದನ್ನು ಕೊಡಲಿಕ್ಕೆ ಅಂತ ನಾನು ಅಂದರೆ ಶಾಪ್ ಕೀಪರಿಗೆ ಒಬ್ಬರು ವೆಜಿಟೇಬಲ್ ಶಾಪಿಗೆ ಕೊಡ್ತೇನೆ. ಸೊ ಹಾಗೆ ಅಲ್ಲಿ ಹೋಗಿ ಒಂದು 50-60 ರುಪೀಸನ್ನು ಸಿಗ್ತದೆ. ಇಲ್ಲಿ ಒಂದು 2 ಕಿಲೋಸ್ ಇತ್ತು ನಾನು ತೊಗೊಂಡು ಹೋದಲ್ಲಿ. ಸೊ ನನಗೊಂದು 80 ರುಪೀಸನ್ನು ಕೊಟ್ಟರು. ಅಲ್ಲಿಂದ ಡೈರೆಕ್ಟ್ ನಾನು ಮಹಿಮಾ ಇದ್ದಲ್ವ, ನಾನು ಯೂಶ್ವಲಿ ಶಾಪಿಗೆ ಹೋಗ್ತೀನಲ್ವ, ಅಲ್ಲಿಗೆ ಹೋಗಿ ನಾನು ಬಾರ್ಲಿ ತೊಗೊಂಡು ಬಂದೆ. ನನ್ನ ಮಮ್ಮಿಗೆ ಬಾರ್ಲಿ ವಾಟರ್ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಆ ಬಾರ್ಲಿ ವಾಟರ್ ಏನಂದರೆ ಕುಕ್ಕರಲ್ಲಿ ವಿಸಿಲ್ ತೆಗಿಬೇಕು 1 or 2. ಅದಾದಮೇಲೆ ನಾವು ಅದರ ನೀರು ಬರ್ತದಲ್ವ ಅದನ್ನು ಕುಡಿಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅದಾದಮೇಲೆ ನನ್ನ ಮಮ್ಮಿಗೆ ನಂದು ವೀಡಿಯೋ ತೆಗಿ ಅಂತ ಹೇಳಿದ್ದೆ ಬರೋದು. ಸೊ ಅವರು ಹೇಗೆ ತೆಗಿತಾರೆ ನೀವೇ ನೋಡಿ. కొంచెం తమ్మని ఇస్తాను. ఇవే కదా ಹೆಚ್ಚಾನು ಇದ್ದು ಅಲ್ಲ
ಕುಂಕಣ್ಣ ಫುಲ್ ಸೆಕೆವೇ ಸೆಕೆ ಇಲ್ಲಿ ಇವತ್ತೆಲ್ಲ. ಸೊ ಅದಾದಮೇಲೆ ನಾನು ನಮ್ಮ ಮಮ್ಮಿಯ ಮನೇಲಿ ಅಂದರೆ ನಮ್ಮ ಮೊಟ್ಟೆತರ್ಕ ನಾವು ಮೊನ್ನೆ ತೋಟ ತೋರಿಸಿದ್ನಲ್ಲ, ಅಲ್ಲಿ ಐವಿ ಗಾಡಿದಿಲ್ಲ ತೊಂಡೆಕಾಯಿ ಅದು ತುಂಬ ಆಗ್ತದೆ. ಸೊ ನಾವು ಬೇರೆಯವರಿಗೆ ಕೊಟ್ಟರು ಅವರಿಗೆ ಎಷ್ಟು ಅಂತ ತಿಂತಾರೆ, ನಾವು ನೇಬರ್ಸಿಗೆಲ್ಲ ಕೊಡ್ತಾ ಇರ್ತೇವೆ. ಸೊ ಅವರಿಗೂ ಸಾಕಾಗ್ತದಲ್ವಾ ಎಷ್ಟು ಅಂತ ಕೊಡೋದು ಅಂತೇಳಿ ಮಮ್ಮಿ ಒಂದು ಶಾಪಿಗೆ ಕೊಟ್ಟಿಗೆ ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ನನಗೆ ಮಮ್ಮಿ ಹೇಳಿದರು ಹೋಗಿ ಕೊಟ್ಟು ಬಾ ಅಂತ. ಸೊ ಹಾಗೆ ಅದನ್ನು ಕೊಟ್ಟು ಬಂದೆ. ಎಷ್ಟು 2 ಕಿಲೋಸ್ ಏನೋ ಇತ್ತು. ಅವ್ರು 90 ರುಪೀಸ್ ಕೊಡ್ತಾರೆ. ಅವರಿಗೆ ಲಾಭ ಇಲ್ಲದೆ ಏನು ಮಾರೋದಿಲ್ಲಲ್ವ, ಅವ್ರು ಕೊಡ್ತಾರೆ. ನಮಗೆ ಎಷ್ಟು ಸಿಗ್ತದೆ ಅಷ್ಟು ಅಂತ ಹೇಳಿಕೊಂಡು ಮಾರೋದು. ಅಂದರೆ ನಮಗೆ ಇಲ್ಲಿ ಇಟ್ಟು ವೇಸ್ಟ್ ಆಗೋದು ಬೇಡ, ಕೊಳ್ತೋಗೋದು ಬೇಡ ಅಂತ ಹೇಳಿಕೊಂಡು ಹಾಗೆ ಮಾರ್ತೇವೆ. ಹಾಗೆ ಅದಾದಮೇಲೆ ನನ್ನ ಮಮ್ಮಿಗೆ ಸ್ವಲ್ಪ ಲೈಕ್ ಬಾರ್ಲಿ ವಾಟ್ರೆಲ್ಲ ಕೊಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಬಾರ್ಲಿಯನ್ನು ತಂದಿದ್ದೆ. ಅದೇ ನಾನು ಯೂಶ್ವಲಿ ಹೋಗುವ ಶಾಪ್ ಮಹಿಮದ್ದು. ಸೊ ಅಲ್ಲಿ ಹೋಗಿ ಬಾರ್ಲಿ ತಂದೆ. ತುಂಬ ಒಳ್ಳೆಯದು ಹೆಲ್ತಿಗೆ. ಬಾರ್ಲಿಯನ್ನು ನೆನೆಸಿಡ್ಬೇಕಾಗಿರ್ಬೇಕು, ನಂಗೆ ಸರಿ ಗೊತ್ತಿಲ್ಲ. ಅಂದರೆ ಓವರ್ ನೈಟ್ ನೆನೆಸಿ ಮತ್ತು ನೆಕ್ಸ್ಟ್ ಕುಕ್ಕರಲ್ಲಿ ಬೇಯಿಸಿ ಆ ನೀರನ್ನು ಕುಡಿದ್ರೆ ನಾರ್ಮಲ್ ವಾಟ್ರಿಗೆ ಮಿಕ್ಸ್ ಮಾಡಿ ಡೈಲಿ 1 ಲೀಟ್ರ್ ಆದರೂ ಆ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಲೈಕ್ ನನ್ನ ಮಮ್ಮಿಗೆ BP ಉಂಟು, ಶುಗರ್ ಉಂಟು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ. ಹಾಗೆ ಅದಾಯಿತು. ಅದಾದಮೇಲೆ ಬಂದ ತಕ್ಷಣ ನನಗೆ ಮಮ್ಮಿ ಗುಡಿಸಿ ಆಗಿತ್ತು, ನಾನು ಒರೆಸಿದೆ. ಹಾಗೆ ಇವತ್ತಿನ ಆಲ್ಮೋಸ್ಟ್ ಹಾಫ್ ಡೇ ಆಯಿತು. ನೆಕ್ಸ್ಟ್ ಹಾಫ್ ಡೇ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡಬೇಕು. ಒಂದೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅದು ಮಾಡುವ ಇದು ಮಾಡುವ ಅಂತ. ಬಟ್ ಆಗದೆ ಬೇರೆಯೇ ಆಗ್ತಾ ಉಂಟು. ಸೊ ಅದು ಕೂಡ ಖುಷಿನೇ. ನೋಡುವ ನೆಕ್ಸ್ಟ್ ಹೇಗೆ ಏನೇನೋ ಹೋಗ್ತದೆ ಇವತ್ತು ದಿನ ಅಂತ. ಸೊ ಇಲ್ಲೇ ನಾನು ನನ್ನದು ಸಾರಿ ಪ್ಲೀಟಿಂಗ್ ಎಲ್ಲ ಮಾಡೋದು. ಸೊ ಇಲ್ಲಿ ನಂದೆಲ್ಲ ಇಟ್ಟು ಇಲ್ಲಿ ಪ್ಲೀಟಿಂಗ್ ಮಾಡಿ. ಸೊ ಇದು ನಮ್ಮದು ಟ್ಯಾರೆಸ್. ಆ್ಯಕ್ಚುಲಿ ಇಲ್ಲಿ ನನ್ನ ಪಪ್ಪ ಮಮ್ಮಿ ಇಬ್ಬರು ಯೋಗ ಮಾಡ್ತಾಯಿದ್ರು. ಈಗ ಸ್ವಲ್ಪ ಸ್ಟಾಪ್ ಆಗಿದೆ, ನೋಡಬೇಕು ಯಾವಾಗ ಅವ್ರು ಮಾಡ್ತಾರೆ ಅಂತ. ಸೊ ಇಲ್ಲಿ ಟ್ಯಾರೆಸಲ್ಲಿ ನಾವು ಅದೇ ಇಲ್ಲಿ ಯೋಗ ಎಲ್ಲ ಮಾಡ್ತಾಯಿದ್ರು ಮಮ್ಮಿ ಪಪ್ಪ, ನಾನು ಕೂಡ ಮಾಡ್ತಾಯಿದ್ದೆ. ಸೊ ಒಂದು ರೂಮ್ ಥರ ನಾವು ಮಾಡಿದ್ದೇವೆ. ಇದೇ ರೂಮಲ್ಲಿ ನಾನು ಲೈಕ್ ನಂದು ಸಾರಿ ಪ್ಲೀಟಿಂಗ್ ಎಲ್ಲ ಮಾಡೋದು, ಇಲ್ಲದೆ ಬೇರೆ ಎಂಥಾದ್ರು ವೀಡಿಯೋ ಮಾಡಲಿಕ್ಕೆ ಕೆಲಸ ಮಾಡೋದು. ಬಟ್ ಇಲ್ಲಿ ತುಂಬ ಟೆರೆಸ್ ಅಲ್ವಾ ಎಷ್ಟಾದರೂ ಸಹ. ಸೊ ಮುಂಚೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ಲೈಕ್ ನಮ್ಮದು ಮದುವೆ ಟೈಮಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೇ ಇಲ್ಲಿ. ನಾನು ನನ್ನ ಹಸ್ಬೆಂಡ್ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ವಿ. ಸೊ ಒಂದು ಬ್ಯೂಟಿಫುಲ್ ಮೆಮೊರಿ ಇಲ್ಲಿ ಎಲ್ಲ ನೋಡಲಿಕ್ಕೆ. ಸೊ ಈಗ ನಾನು ಹೊರಟಿದ್ದೇನೆ. ನನ್ನ ಫ್ರೆಂಡ್ಸ್ ಇಬ್ಬರು ಸಿಗ್ತಾರೆ. ಸೊ ಅವರಿಬ್ಬರನ್ನ ಮೀಟ್ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ, ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಒಬ್ಬಳು ಬಂದಿದ್ದಾಳೆ ನನ್ನ ವ್ಲಾಗಲ್ಲಿ, ಬೇರೆ ವ್ಲಾಗಲ್ಲೆಲ್ಲ. ಇನ್ನೊಬ್ಳು ಫಸ್ಟ್ ಟೈಮ್ ಸಿಗೋದು ವ್ಲಾಗಲ್ಲಿ. ನಾವು ಮೀಟ್ ಆಗದೆ ಆಲ್ಮೋಸ್ಟ್ ತುಂಬ ತಿಂಗಳಾಯಿತು, ಲೈಕ್ 6 months ಮೇಲೆ ಆಯ್ತಾಗಿರಬೇಕು. ಅದಕ್ಕಿಂತ ಮುಂಚೆ ನಾವು ಹೀಗೆ ಚರ್ಚಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್, ಕಾಯರ್ ಫ್ರೆಂಡ್ಸ್ ನಾವು. ಸೊ ಬನ್ನಿ ಹೋಗುವ, ಹೇಗಾಗುತ್ತೆ ಅಂತ ನೋಡ್ತೀವಿ. ऑन टाइम यूज आहे टाइम सेन्स नसले. लियाना रॉड्रिगस उलंग जाईना मी काल लेट एमचे बंद कर दे
ಇನ್ನೊಂದು ದಿವಸ ನಾನು ಮುದುಗೋದಿಸ್ಲೇದಿ ನಾನು ಲೇಟ್ ಕಮರ್ ಟು ಆ್ಯಸ್ ಆಲ್ವೇಸ್ ಏ Teshini go. Teshini, Belgium. Watermelon, हाँ साग सध्या के साग नगेट जाएगी खाई ना तलर ಒಂದು ಚಿಕನ್ ನಗೆಟ್ಸ್ ಅಲ್ಲಿ कशा कशा तुझे लिपस्टिक तू आणि तुझे लिपस्टिक अब्बा ಈಗ ಒಣ್ಣಲ್ಲ ನನ್ನಂದಲ್ಲಿ ಬರಾಮ್ ದಿಸ್ತ ಪಳೆ ಲೈಟ್ ಮಾಡ್ತಾ ಒಣ್ಣ ಸುನಿ ಲೈಟ್ ಮಾಡ್ತಾ ಇವ್ರೇ ನೋಡಿ ನನ್ನ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಎಲಿಟಾ ಹಾಗೂ ಲಿಯಾನಾ. ಸೊ ನನ್ನ ಫಸ್ಟಿಗೆ ನನಗೆ ಫ್ರೆಂಡ್ ಆದದ್ದು ಎಲಿಟಾ. ನನಗಿಂತ 1 ಇಯರ್ ಸೀನಿಯರ್ ಅವಳು. ನನ್ನ ಹೈಸ್ಕೂಲಿಂದ ನನಗೆ ಅವಳ ಪರಿಚಯ ಇತ್ತು, ಬಟ್ PUC ಅಲ್ಲಿ ಏನೋ ಮೋಸ್ಟ್ಲಿ ನನ್ನ ಪರಿಚಯ ಜಾಸ್ತಿ ಆಗಿ ಫ್ರೆಂಡ್ಶಿಪ್ ಆಗಿ ಬೆಸ್ಟ್ ಫ್ರೆಂಡ್ ಆಯಿತು. ಅಂದರೆ ಹೇಗಂದರೆ ನಮ್ಮ ಕಾಯರಲ್ಲಿ ಚರ್ಚಲ್ಲಿ ಒಟ್ಟಿಗೆ ನಾವು ಸಿಂಗ್ ಮಾಡ್ತಾ ಇದ್ವಿ. ಸೊ ಹಾಗೆ ಕ್ಲೋಸ್ನೆಸ್ ಆಯಿತು. ಅದಾದಮೇಲೆ ಲಿಯಾನಂದು ಎಂಟ್ರಿ ಆಯಿತು. ಯಾವ ಗ್ಯಾಪಲ್ಲಿ ನೆನಪಿಲ್ಲ, ಮೋಸ್ಟ್ಲಿ ಒಂದು 8 to 10 ಇಯರ್ಸ್ ಆಗಿರ್ಬೋದು ನಮ್ಮ ಪರಿಚಯ ಆಗಿ. ಸೊ ಅವಳು ಸಹ ಕಾಯರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅಲ್ಲಿಂದ ಎಲ್ಲ ನಾವು ಇನ್ನಿಬ್ಬರಿದ್ದಾರೆ ಹುಡುಗರು, ನನ್ನ ಕಸಿನ್ ಜಾನ್ಸನ್ ಹಾಗೂ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಕ್ಯಾಲ್ವಿನ್ ಅಂತ. ಸೊ ನಾವು 5 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಕಾಯರಲ್ಲಿ. ಹಾಗೆ ಅವರಿಬ್ಬರು ಕೂಡ ಹೊರಗಡೆ ಇದ್ದಾರೆ. ಒಬ್ಬ ಸ್ಟಡೀಸ್ಗೋಸ್ಕರ ಭೋಪಾಲಲ್ಲಿದ್ದಾನೆ, ಇನ್ನೊಬ್ಬ ವರ್ಕ್ಗೋಸ್ಕರ ದುಬೈಲಿದ್ದಾನೆ. ಆ್ಯಂಡ್ ಎಲಿಟಾ ಕೂಡ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದು. ಅದಕ್ಕೋಸ್ಕರ ಈಗ ಓಟಿಗೋಸ್ಕರ ಅಂತ ಅವಳು ಊರಿಗೆ ಬಂದಿದ್ಲು. ಸೊ ಮೀಟಪ್ ಆಗುವ ಅಂತ ಹೇಳಿ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಾವು ಹರಿಗತೆ ತುಂಬ ಮಾತಾಡ್ತಾ ಇದ್ವಿ, ಅದು ಇದು ಅಂತ ಹೇಳಿಕೊಂಡು ಒಂದೊಂದು ಬಗ್ಗೆ ಮಾತಾಡ್ತಾ ನಮ್ಮದೊಂದು ಆಲ್ಮೋಸ್ಟ್ 1.5 hour ಸ್ಪೆಂಡ್ ಆಗಿದ್ದೇ ಗೊತ್ತಾಗಿಲ್ಲ. ಸೊ ಹೀಗೆ ಅಲ್ವಾ, ತುಂಬ ಬ್ಯುಸಿಯಾಗಿ ಹೋಗ್ತೇವೆ ನಾವು ಲೈಫಲ್ಲಿ. ಎಷ್ಟು ಬ್ಯುಸಿ ಆಗ್ತೇವೆ ಅಂದರೆ ನಮಗೆ ಫ್ರೆಂಡ್ಸ್ ಜೊತೆ ಮಾತಾಡಲಿಕ್ಕೆ ಟೈಮೇ ಸಿಗೋದಿಲ್ಲ. ಹಾಗೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಯಾರ್ಯಾರು ಊರಿಗೆ ಬರ್ತಾರೋ ಆವಾಗಲೇ ಗ್ರೂಪಲ್ಲಿ ಮೆಸೇಜ್ ಹಾಕಿ ಮೀಟ್ ಆಗುವ ಅಂತ ಹೇಳ್ತೀವಿ. ಇಷ್ಟು ತನಕ ಆಗಲೇ ಇಲ್ಲ ಮೀಟಪ್, ತುಂಬ ರೇರ್ ಆಗಿದ್ದು. ಸೊ ನೆಕ್ಸ್ಟ್ ಮೀಟಪ್ ಯಾವಾಗ ಅಂತ ಗೊತ್ತಿಲ್ಲ, ನೋಡಬೇಕು. ಕಣ್ಗೆ ನಾ यार वो शेयर खा लेगो तू थोड़ी जे एलिटक लिया एलिटक चीज कलमू एलिटचे ए लियाना 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 मम्मी भी नहीं लगी बोस बाय टाटा कर बाय. ಸೊ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಮನೆಗೆ ಹೋಗಿ ವಿನೀರಿಗೆ ಉಳಿದ ಸ್ಯಾಂಡ್ವಿಚನ್ನು ಕೊಟ್ಟೆ. ಸೊ ಅದು ತಿಂದಾದ್ಮೇಲೆ ನಾನು ಮನೆಗೆ ಬಂದೆ. ಮಮ್ಮಿ ಕೇಳ್ತಾ ಇದ್ರು ವಾಕಿಂಗಿಗೆ ಬಾ ಅಂತ, ಬಟ್ ಪಾಪ ಅವತ್ತು ಆಲ್ರೆಡಿ ವಾಕಿಂಗ್ ಆಗಿತ್ತು. ಆಮೇಲೆ ಕೂತ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿ ತುಂಬ ಜನ ಮಕ್ಕಳು ಬರ್ತಾರೆ ಸಾಯಂಕಾಲ ಹೊತ್ತಿಗೆ, ತುಂಬ ಜನ ಮಕ್ಕಳು ಹೀಗೆ ಆಟ ಆಡ್ತಾ ಇರ್ತಾರೆ.
ಸೊ ಇದನ್ನು ನೋಡಲಿಕ್ಕೆ ಒಂದು ಚಂದ ಅಲ್ವಾ, ಹಾಗೆ ನಾನು ಕೂಡ ಕೂತ್ಕೊಂಡಿದ್ದೆ. ವಾಕ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಮಮ್ಮಿ ಬರೋದಿಲ್ಲ ಅಂತ ಹೇಳಿದ್ರು. ನನಗೆ ಒಬ್ಬಳಿಗೆ ಮಾಡಲಿಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿಕೊಂಡು ಅವರು ಬಂದರೆ ನಾನು ಮಾಡ್ತೀನಿ ಅಂತ ಹೇಳಿದರು. ಬಟ್ ಅವರು ಆಲ್ರೆಡಿ ಟಯರ್ಡ್ ಆಗಿದ್ದು, ಒಂದ ಬೇಡ ಅಂತೇಳಿ ಸೀದಾ ಮನೆಗೆ ಹೊರಟ್ವಿ. ಇಲ್ಲಿ ಸ್ವಲ್ಪ ನಾನು ಗಾರ್ಡನಿಗೆ ನೀರು ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಪಪ್ಪ ನನಗೆ ಹೇಳಿದರು ಆಲ್ರೆಡಿ ಹಾಕು ಅಂತ, ನನಗೆ ಮರ್ತೋಗಿತ್ತು. ಸೊ ಸಾಯಂಕಾಲ ವಾಕಿಂಗ್ ಎಲ್ಲ ಆದಮೇಲೆ ನಾನು ಹಾಕ್ತಾ ಇದ್ದೀನಿ. ಇದಾದಮೇಲೆ ನನಗೆ ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು, ತೆಗಿಬೇಕಾದ್ರೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಹೀಗೇ ಹೋದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಪಪ್ಪನ ಜೊತೆ ಮಮ್ಮಿ ಜೊತೆ ಹೀಗೆ ಮಾತಾಡ್ತಾ ಸ್ವಲ್ಪ TV ನ್ಯೂಸ್ ಎಲ್ಲ ನೋಡ್ತಾ ಅದಾದಮೇಲೆ ಪ್ರೇಯರ್ ಮಾಡಿ ಊಟ ಮಾಡಿ ನಾವು ಮಲಗೋಗಿದ್ದ ಮುಂಚೆ ಒಂದು ಮೂವಿ ನೋಡುವ ಅಂತ ಹೇಳಿಕೊಂಡು ಆಲ್ ಇಂಡಿಯಾ ರ್ಯಾಂಕ್ ಮೂವಿ ಇದೆಯಲ್ವಾ ಹೊಸ್ತು, ಅದು ನೋಡಿದ್ವಿ. ತುಂಬ ಚೆಂದ ಆಯಿತು. ಸೊ ಮಲಗಬೇಕಾದ್ರೆ ಅಂತೂ 11 o'clock ಆಯಿತು. ಸೊ ಹಾಗೆ ನಾನು ಮತ್ತು ಮಮ್ಮಿ ಮಾತ್ರ ಮೂವಿ ನೋಡಿದ್ರು, ಪಪ್ಪ ಅಂತೂ ಕೂತ್ಕೊಳ್ಳೋದೇ ಇಲ್ಲ ಮೂವಿ ನೋಡಲಿಕ್ಕೆ. ಸೊ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.